ಹಾಯ್ ಫ್ರೆಂಡ್ಸ್, ನಮಸ್ತೆ. ನಿಮಗೆಲ್ಲರಿಗೂ ಒಂದು ಒಳ್ಳೆಯದಾದಂಥ ಸಲಹೆ ಕೊಡ್ತಿದ್ದೀನಿ. ಇವತ್ತು ಒಳ್ಳೆಯ ವಿಚಾರ. ಯಾಕಪ್ಪ ಅಂತಂದರೆ, ಈಗಿನ ನಮ್ಮ ಜನ್ರೇಷನಲ್ಲಿ ಯುವ ಜನಗಳಲ್ಲಿ ಹೆಚ್ಚಾಗ್ತಿರುವಂಥ ಕೊಲೆಸ್ಟ್ರಾಲ್ ಬಗ್ಗೆ. ಕೊಲೆಸ್ಟ್ರಾಲ್ ಏನಪ್ಪ ಅಂತಂದ್ರೆ, ಈಗಿನ ಜನಮಾನಗಳಲ್ಲಿ 19-18 ಅಂತ ಹಿಡ್ಕೊಂಡು 50-55 ವರ್ಷ ಮಟನೂ ಏನಾಗೈತಪ್ಪ, 60 ವರ್ಷ ಮುದುಕರಿಂದ ಕಾಮನ್ನಾಗಿ ಆಗೋದು ಎಲ್ಲ ಆಗೋದು. ಅದನ್ನು ಹೇಳ್ತಿಲ್ಲ ನಾನು. 50 ವರ್ಷದಿಂದ ಅಂದ್ರೆ 20ರಿಂದ ಹಿಡಿದು 50 ವರ್ಷ ಮಟ್ಟ ಅಂದ್ರೆ ಯುವ ಜನ ಆಗತ್ತೆ. ಯಾಕಂದ್ರೆ ಯಂಗ್ ಆಕತಿ. ಆ ಯಂಗ್ ಜನಕ್ಕೆ ಏನಾಗೈತಪ್ಪ ಅಂದ್ರೆ, ಕೊಲೆಸ್ಟ್ರಾಲ್ ಅನ್ನೋದು ಹೆಚ್ಚಿನ ಪ್ರಮಾಣದಲ್ಲಿ ಹೆಚ್ಚಾಗ್ತದೆ. ಯಾಕೆ ಹೆಚ್ಚಾಗ್ತದೆ ಅಂದರೆ, ನಾವು ತಿಂತಕ್ಕಂಥ ಚಿಕನ್, ಮಟನ್, ಮತ್ತು ಹೊಳ್ಳಿ ಏನಪ್ಪ ಅಂದ್ರೆ ಸೆರೆ, ಇದನ್ನ ಇಂಥವೆಲ್ಲ ನಾವು ಕೆಟ್ಟ ಚಟಗಳನ್ನು ಮಾಡೋದ್ರಿಂದ. ಕೆಟ್ಟ ಚಟ ಅನ್ನೋದಕ್ಕಿಂತ ಚಿಕನ್ ತಿನ್ನೋದು ಕೆಟ್ಟನ್ರಿ, ಮಟನ್ ತಿನ್ನೋದು ಕೆಟ್ಟಲ್ಲ. ಲಿಮಿಟ್ ಒಳಗೆ ತಿನ್ಬೇಕು. ಲಿಮಿಟ್ ಅಂದ್ರೆ ಏನಪ್ಪ, ಅದಕ್ಕೆ ಇಂತಿಷ್ಟು ಪ್ರಮಾಣ ಇರ್ತದೆ. ಆ ಪ್ರಮಾಣದಲ್ಲಿ ತಿಂದರೆ ಏನಾಗೋದಿಲ್ಲ. ನಾವೇನು ಮಾಡ್ತೀವಿ, ಎಲ್ಲರಿಗೂ ಆಸೆ ಅಂತ ಇದ್ದಿದ್ದ ಒಂದು ದಿನಕ್ಕೆ ಅರ್ಧ ಕೆಜಿ ತಿನ್ನಿ, ಒಂದು ವಾರದಾಗ 4-5 ಸಲ ತಿನ್ನಿ ಇಲ್ಲ. ಒಂದು ವಾರಕ್ಕೆ 2ರಿಂದ 3 ಸಲ ತಿನ್ನೋದು ಭಾಳ ಅದ. ಅದು ಎಷ್ಟಪ್ಪ, ಒಂದು 100 ಗ್ರಾಮಿಂದ 150 ಗ್ರಾಮ್ ಒಂದು ಸಲ ತಿಂದಾಗ ಅಷ್ಟಿದ್ರೆ ಸಾಕು. ಅದನ್ನು ನಾವು ಏನು ಮಾಡ್ಬಿಡ್ತೀವಿ, ದುರುಪಯೋಗ ಪಡಿಸ್ಕೊತೀವಿ. ಸಿಮಿ ಐತಿ, ಇನ್ನೂ ತಿನ್ಬೇಕಂತ ಅರ್ಧ ಕೆಜಿ 1 ಕೆಜಿ ತಿಂದು ನಾವು ಬಿಡ್ತಿದ್ದೀವಿ. ನಮ್ಮ ಕೊಲೆಸ್ಟ್ರಾಲ್ ಹೆಚ್ಚು ಮಾಡ್ಕೊತಿದ್ವಿ. ಕೊಲೆಸ್ಟ್ರಾಲ್ ಹೆಚ್ಚಾಗತ್ತ ಏನಾಗೈತಿ, ಮನುಷ್ಯ ಸಾಯುವಂಥ ಪರಿಸ್ಥಿತಿ ಬರ್ತೈತಿ. ಯಾಕಪ್ಪ ಅಂತಂದ್ರೆ, ಇದು ನನಗೆ ಆದಂಥ ಕತಿ ಅನ್ನೋಕ್ಕಿಂತ ನನ್ನ ಅನುಭವಿಸಿದಂಥ ಒಂದು ಇದು ಕಷ್ಟ. ಅದಕ್ಕೆ ನಿಮ್ಗೆ ನಾ ಇದನ್ನು ಒಂದು ಎಲ್ಲರಿಗೂ ಹೇಳ್ಬೇಕಲ್ಲ. ಅದ್ರ ಏನು ಮಾಡ್ಬೇಕು, ಒದ್ದಾಡ್ತಿರ್ತಾರೆ ಒಬ್ಬೊಬ್ರು. ಇದಕ್ಕೆ ಏನು ಮಾಡ್ಬೇಕು, ಡಾಕ್ಟರ್ ಕಡೆ ತೋರಿಸಿದೆ, ಅಲ್ಲಿ ತೋರಿಸಿದ, ಗುಳಿಗೆ ಕೊಡ್ತಾರೆ. ಗುಳಿಗೆ ತೊಗೊಂಡು ಕಡಿಮೆ, ಗುಳಿಗೆ ತೊಗೊಂಡ್ರೆ ಆ ಡಾಕ್ಟರ್ ಕಡೆನೂ ಹೋಗ್ಬೇಡ್ರಿ. ಕರೆಕ್ಟಾಗಿ ನಿಮ್ಗೆ ಒಂದು ಇದು ಹೇಳ್ತಾರೆ, ಮನಿ ಮದ್ದು ಅಂದರೂ ಇದು ಎಲ್ಲಿ ಸಿಗ್ಲಂತದ, ಎಲ್ಲ ಕಡೆ ಸಿಗ್ತೈತಿ. ಭಾಳ ರೊಕ್ಕ 5ರಿಂದ 10 ರೂಪಾಯಿ ನೀವು ಖರ್ಚು ಮಾಡಿದ್ರೆ ಸಾಕು. 5ರಿಂದ 10 ರೂಪಾಯಿ ಸಾಕು. ಅದ್ರೊಳಗೆ ಆಕೈತೆ. 5ರಿಂದ 10 ರೂಪಾಯಿ ಒಳಗೆ ಒಂದು 8 ದಿನ ಔಷಧ ಆಕೈತಿ ನಿಮಗೆ. ಏನಪ್ಪ ಅಂತಾರೆ, ಕೊಲೆಸ್ಟ್ರಾಲ್ಗೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನೋದು ಬರುತ್ತೆ ಶರೀರದೊಳಗೆ. ಅದೇನು ಮಾಡುತ್ತೆ, ಅದು ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗೋದ್ರಿಂದ ಅದ್ರ ಪರಿಣಾಮಗಳು ಏನಕ್ಕವ ಅಂತ ಹೇಳ್ತಾನೆ ನಿಮಗೆ. ಕೆಟ್ಟ ಕೊಲೆಸ್ಟ್ರಾಲ್ ಅಂದ್ರೆ ಏನಪ್ಪ ಅಂದ್ರೆ, ಹಾರ್ಟ್ ಅಟ್ಯಾಕ್, ಹಾರ್ಟ್ ಬ್ಲಾಕ್ ಆಗೈತಿ. ಮತ್ತು ಹೊಳ್ಳಿ ಏನಪ್ಪ, ಕಫ ಹೆಚ್ಚಾಗೋದು. ಹೊಳ್ಳಿ ಏನಪ್ಪ, ತಲೆನೋವು, ವಿಪರೀತ ತಲೆನೋವು ಆಗೈತಿ. ಇದು ಹಿಂಗೆ ತಲೆನೋವು ಆಗೈತಲ್ಲ, ತಲೆ ನಮ್ದು ಸಿಡಿದು ಬೀಳ್ಬೇಕು, ಹಂಗೆ ತಲೆನೋವು ಆಗೈತಿ. ಕೈ ಸಿಕ್ಕಕ್ಕವು, ಕಾಲು ಸಿಕ್ಕಕ್ಕವು, ಹೆದರಿಕೆ ಬರ್ತೈತಿ, ಫುಲ್ ಹೆದರಿಕೆ. ಇದ್ರೊಳಗೆ ಇವಷ್ಟು ಸಿಮ್ಟಮ್ಸ್ಗಳಿಗೂ ಇಷ್ಟು ಬಂದ್ವಂದ್ರೆ, ಅದಕ್ಕೆ ಪಕ್ಕ ಕೊಲೆಸ್ಟ್ರಾಲ್ದ ಹೊಡೆತ ಅಂತ ತಿಳ್ಕೊಬೇಕು. ನನಗೇನಾಗಿಲ್ಲ, ದಪ್ಪದನಿ ಎಲ್ಲ ಅದನ್ನು ಉಣ್ತಾನೆ ತಿಂತಾನೆ, ಆದರೂ ನನಗೆ ಹಿಂಗೆ ಆಗತ್ರಿ. ಅದು ಯಾಕಪ್ಪ ಅಂತಂದ್ರೆ, ಕೊಲೆಸ್ಟ್ರಾಲಿಂದ ಅದು ಕಣ್ಣಿಗೆ ಕಾಣೋದಿಲ್ಲ. ಒಳಗೆ ಕೊಲೆಸ್ಟ್ರಾಲ್ ಏನಪ್ಪ ಅಂದ್ರೆ ಏನಪ್ಪ, ರಕ್ತದ ಒಳಗಿರುವಂಥ ಒಂದು ಕೆಟ್ಟ ಕೊಲೆಸ್ಟ್ರಾಲ್. ಆ ಕೆಟ್ಟ ಕೊಲೆಸ್ಟ್ರಾಲ್ನ ತೆಗೆದು ಹಾಕೋದು ಹೆಂಗೆ, ನಾನು ನಿಮಗೆ ಸಣ್ಣದಷ್ಟ ಒಂದು 2 ನಿಮಿಷದಾಗ ಹೇಳ್ಬಿಡ್ತಾನೆ. ಯಾಕಪ್ಪ ಅಂತಂದ್ರೆ, ಇದ್ರ ಬಗ್ಗೆ ನಿಮ್ಗೆ ವಿವರಣೆ ಕೊಟ್ಟೆ ಅಂತ ತಿಳ್ಕೊಳ್ಳಿ. ಇದು ಅನ್ನೋದು ಕೊಲೆಸ್ಟ್ರಾಲ್, ಇದಕ್ಕೆ ಅಂತಾರಪ್ಪ ಕೊಲೆಸ್ಟ್ರಾಲ್ ಅಂತೇಳಿ. ಏನಪ್ಪ ಅಂತಂದ್ರೆ, ಕೊಲೆಸ್ಟ್ರಾಲ್ ಹೆಚ್ಚಾಗೋದಂತ ನಾವೇನು ಮಾಡ್ಬೇಕು ಅಂದ್ರೆ, ಮನೆಯಲ್ಲಿ ಸಿಗದಂಥ ಬೆಳ್ಳುಳ್ಳಿ ಒಳಗೆ ಒಂದು ಬೆಳ್ಳುಳ್ಳಿ ತೊಗೊಳ್ರಿ. ಒಂದು ಬೆಳ್ಳುಳ್ಳಿ ಒಳಗೆ ಎಷ್ಟು ಹಾಕಾವು, ಒಂದು 7-8 ಪೀಸ್ ಹಾಕಾವು. ಅದರೊಳಗೆ ಮಾಡಿಬಿಡ್ರಿ 6-7 ಪೀಸ್. 6-7 ಪೀಸ್ನೇ ಮಾಡಿಬಿಡ್ರಿ. ಅದನ್ನು ಚೆನ್ನಾಗಿ ಸುಲಿರಿ, ಮ್ಯಾಗಿನ ತೊಗಟಿ ಸುಲಿರಿ. 6-7 ಪೀಸ್ ಸುಲಿದು ಒಂದು ವಿಳ್ಯದೆಲೆ ಇರುತ್ತಲ್ಲ, ವಿಳ್ಯದೆಲೆ ಅಂದ್ರೆ ಹಾಕ್ಕೊಳ್ಳಿ. ಎಲೆ ಅಡಿಕೆ ಅಂತೀವಿ ನಮ್ಮ ಕಡೆ, ಹಳ್ಳಿ ಭಾಷೆ ಕಡೆ ಎಲೆ ಅಡಿಕೆ ಅಂತೀವಿ. ಎಲೆ ಒಳಗೆ ಅಡಿಕೆ ಅಂತ ತೊಗೊಬಾಡ್ರಿ. ಮತ್ತು ಎಲೆ ಅಷ್ಟೇ, ಎಲಿನ ಒಂದು ಟೇಬಲ್ ಮೇಲೆ ನೆಲದ ಮೇಲೆ ಇಡ್ರಿ. ಇಟ್ಟು ಮಾಡ್ಬಿಡ್ರಿ, ಸ್ವಚ್ಛವಾದ ಜಗದಾಗ ಇಡ್ಬೇಕಂತ ಇಟ್ಟು ಅದ್ರ ಮೇಲೆ ಏನು ಮಾಡಿಬಿಡ್ರಿ, 6 ಪೀಸು ಬೆಳ್ಳುಳ್ಳಿ ಹಾಕ್ರಿ. ಅದ್ರ ಮೇಲೆ ಹೊಳ್ಳಿ ಏನು ಮಾಡಿಬಿಡ್ರಿ, ಒಂದು ಸ್ವಲ್ಪ ಅಲ್ಲ, ಇಷ್ಟೆಲ್ಲ ತೊಗೊಂಡು ಒಂದು ಚೆಂದಾಗಿ ಚಾಕುಲೆ ಮ್ಯಾಗಿನ ಸಿಪ್ಪಿ ತೆಗೆದು, ಅಂದ್ರೆ ಹೊಲಸು ಹೋಗಂಗೆ ತೆಗೆದು ಒಳಗಿನ ಮಾಡ್ಬೇಕು. ಸಣ್ಣಗೆ ಇಟ್ಟಿಟ್ಟು ಪೀಸ್ ಮಾಡಿ ಅದ್ಮೇಲೆ ಹಾಕ್ಬೇಕು. ಒಂದು 5-6 ಪೀಸ್ ಹಾಕ್ಬೇಕು. ಹಾಕಿ ಮಾಡ್ಬೇಕು ಅಂದ್ರೆ ಅದನ್ನು ಫೋಲ್ಡ್ ಮಾಡಿ ನಾವು ತಿನ್ನೋದು ಹೆಂಗಪ್ಪ ಅಂದ್ರೆ, ಒಮ್ಕೆ ನುಂಗಂಗಿಲ್ಲ. ಮತ್ತು ಚಂದಾಗಿ ಕಚಪಚ ಹೆಂಗೆ ಮಾಡ್ಬೇಕಂದ್ರೆ, ಅದನ್ನು ಚಂದಾಗಿ ಅರಿಬೇಕು. ಯಾಕೆ ಅರಿಬೇಕಪ್ಪ ಅಂದ್ರೆ, ಆ ರಸ ಒಳಗೆ ಹೋಗಿದಾಕ್ರು. ಒಮ್ಕೆ ನುಂಗಿರ್ ಮತ್ತು ಅದು ಸರಿನಲ್ರಿ. ಅದನ್ನೇನು ಮಾಡ್ಬೇಕು, ಕಚಪಚ ತಿಂದು ಚಂದಾಗಿ ನುರಿಸಿ ಒಳಗೆ ಹಾಕೋಬೋ ಅಂದ್ರೆ ತಿನ್ಬೇಕು. ತಿಂದ ತಕ್ಷಣ ಏನಾಗೋದು, ಅದು ಒಳಗೆ ಗಂಟ್ಲು ಹೋಗಿ ಉರಿತೈತಿ. ಭಾಳ ಒಂಥರ ಇಲ್ಪ ಹೊಳೆ ತೆಗೆದ್ಬಿಡ್ತಾನೆ. ನಂಗೆ ಸಾಕೋದು ಆಗ್ಬೋದು ನನಗಂತ. ಬ್ಯಾಡ್ರಿ, ಒಂದು 4 ದಿನ ತಿನ್ನೋದಂತ ಹೇಳಿ ತಾನ ರೂಢಿ ಆಗ್ಬಿಡ್ತದೆ. ಹಿಂಗೆ ತಿನ್ನೋದ ಕರೆ ಆದ್ರೆ ನೀವು ಕರೆಕ್ಟ್ 11 ದಿನ 21 ದಿನ ಟೈಮ್ ಒಳಗೆ ಇದೇನು ಆಗಲಿಲ್ಲಪ್ಪ ಅಂತಂದ್ರೆ, ಅಣ್ಣ ನೀವು ಸುಳ್ಳು ಹೇಳಿದ್ರಿ, ನೀವು ಹೇಳಿದ ತಪ್ಪು, ನಿಮ್ಮ ಲೈಕ್ ಸಬ್ಸ್ಕ್ರೈಬೋಸ್ರು ಹೇಳತ್ತೀರಿ ನೀವು ಅಂತ ತಿಳ್ಕೊಬೇಡ್ರಿ. ನಾ ಹೇಳಿದ ಕರೆ ಹೊಳ್ಳಿ ನನ್ನ ವಿಡಿಯೋಕ್ಕೆ ಲೈಕ್ ಮಾಡಿಬಿಡ್ರಿ, ಸಬ್ಸ್ಕ್ರೈಬ್ ಮಾಡಿಬಿಡ್ರಿ. ಅಣ್ಣ ಇಂಥ ವಿಡಿಯೋ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸಮಾಜಕ್ಕೆ ನಿಮ್ಮ ಹತ್ರನ ಹಾಳಾಗತ್ತೆ ಅಂತ ಹೇಳೋ ಮಾತನ್ನು ಹೇಳ್ಬೋದು ನೀವು. ಆದ್ರೆ ಯಾಕೆ ಹೇಳ್ತಿದ್ದಾನಪ್ಪ, ಕರೆಕ್ಟಾಗಿ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ತಿದ್ದೀನಿ. ಈ ಮಾತು 100% ಸತ್ಯ. ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ. ನಿಮ್ಗೆ ಹೋಗಿ 22ನೇ ದಿನಕ್ಕೆ ಹೋಗಿ ನಿಮ್ಮ ಡಾಕ್ಟರ್ ಕಡೆ ಚೆಕ್ ಮಾಡಿಸ್ಕೊಡಿ. ಸರ್ ನಂದು ಕೆಟ್ಟ ಕೊಲೆಸ್ಟ್ರಾಲ್ ಎಷ್ಟು ಚೆಕ್ ಮಾಡಿ, ಭಾಳ ಹೋಗೋದಿಲ್ಲ, 100-150 ರೂಪಾಯಿ ಹೋಗತ್ತೆ. 100-150 ರೂಪಾಯಿ ಹೋಗಿ ಕೊಟ್ಟು ಚೆಕ್ ಮಾಡಿಸಿದ್ರೆ ಅಂದ್ರೆ ನಿಮ್ಮ ಕೊಲೆಸ್ಟ್ರಾಲ್ ಏನೋದು ಹೇಳ್ತಾರೆ ಅವ್ರು. ಹೌದಾ, ಇದು ಇಷ್ಟಾಗಿದ್ದು ನಾವು ಇಷ್ಟಿಲ್ಲ ಅಂತೇಳಿ. ಅದನ್ನು ತಿನ್ನೋಕ್ಕಿಂತ ಮೊದಲು ಒಮ್ಮೆ ಚೆಕ್ ಮಾಡಿಸ್ಕೊರಿ. ಯಾಕೆ ಹೇಳಿ, ನಾ ಹೇಳಿ ಸುಳ್ಳು ಆಗ್ಬಾರ್ದಲ್ಲ. ಹೋಗಿ ತಿನ್ನೋಕ್ಕಿಂತ ಮೊದಲು ಹೋಗಿ ಚೆಕ್ ಮಾಡಿಸ್ಕೊಂಡು, ಸರ ನಮ್ದು ಹಿಂಗೆ ಎಷ್ಟೈತಿ, ಇಷ್ಟ ಇಲ್ಲ, ಎಷ್ಟು ಚೆಕ್ ಮಾಡ್ಸ್ಕೊಂಬರಿ. ಮಿನಿಮಮ್ ಕೊಲೆಸ್ಟ್ರಾಲ್ ಎಷ್ಟು ಬೇಕಪ್ಪ ಅಂತಂದ್ರೆ
120 ಅಂತ ಹೇಳಿದೆ 180 ಅಂದರೆ 200 ಮಟ್ಟ ಇದ್ರು ಲಾಸ್ಟ್ 200 ಮಟ್ಟ 200 ದಾಟಬಾರ್ದು 200 ಮಟ್ಟ ಇರ್ಬೇಕು. ಈಗ 200 300 350 400 483 483 ನನ್ನ ಕೊಲೆಸ್ಟ್ರಾಲ್ ಅವ ನನಗೂ ಹಿಂಗೆ ಹಾಕಿತ್ತು. ಅದಕ್ಕೆ ಮಾಡ್ಬೇಕಪ್ಪ ಅಂದ್ರೆ ಅದಕ್ಕೆ ತಕ್ಕವಾದಂಥ ಒಂದು ಔಷಧಿ ಇದೆ. ಯಾವ ಡಾಕ್ಟ್ರ್ ಕಡೆ ಹೋಗ್ಬೇಡ್ರಿ. ನಾ ಹೇಳಿದ್ದೇನಾರ ಸುಳ್ಳು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿರಿ, ಪಕ್ಕಾ ಕಮೆಂಟ್ ಮಾಡಿರಿ. ಅದೇನಾರ ಸುಳ್ಳು ಆಗಿತ್ತ ಕರೆ ಅಂತಂದ್ರೆ ನಾ ಇಂಥ ವಿಡಿಯೋನ ಹಾಕೋದಿಲ್ಲ. ಓಕೆ, ಥ್ಯಾಂಕ್ ಯು.